ಜಸ್ಟ್ ಒಂದು ಕಿಸ್ ಇಂದ ಒಬ್ರು ಜೀವನನೇ ಹಾಳಾಯ್ತು ಅಂತಂದ್ರೆ ನಂಬ್ತೀರಾ? ಎಸ್, ಇಟ್ಸ್ ಟ್ರೂ. ಇದು ನಿಜವಾಗ್ಲೂ ನಡೆದಿರೋಂತ ಇನ್ಸಿಡೆಂಟ್ ನೋಡಿ. ಇದು ತಾಯಿ ಮತ್ತೆ ಮಗು ಇಬ್ರು ಆಟ ಆಡ್ತಿದ್ದಾರೆ, ಆದ್ರೆ ಕೇವಲ ಒಬ್ರು ರಿಲೇಟಿವ್ ಇಂದ ಜಸ್ಟ್ ಒಂದು ಕಿಸ್ ಇಂದ ಅವ್ರ ಲೈಫ್ ಹಾಳಾಗಿದೆ. ಕೆಲವ್ರು ಹೇಳ್ಬೋದು ಹೇಗ್ ಸಾಧ್ಯ ಅಂತ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಾಯ್ತು, ಯಾವ ರೀತಿ ಆಗುತ್ತೆ ಅಂತ. ಈ ಮಗು ಹುಟ್ಟಿ ಕೇವಲ 2 ದಿನ ಆಗಿರುತ್ತೆ. ಆಗ ಅವ್ರ ರಿಲೇಟಿವ್ ಒಬ್ರು ಬಂದು ಆ ಮಗುನ ಎತ್ಕೊಂಡು ಒಂದ್ ತುಟಿಗೆ ಒಂದು ಮುತ್ತು ಕೊಡ್ತಾರ ಅಷ್ಟೇ. ಆದ್ರೆ ಆ ವ್ಯಕ್ತಿಗೆ ತುಟಿ ಹತ್ರ ಕೋಲ್ಡ್ ಸೋರ್ ಆಗಿರುತ್ತೆ. ಆ ತುಟಿಯಿಂದ HSP ವೈರಸ್ ಸ್ಪ್ರೆಡ್ ಆಗುತ್ತೆ. ಆ ಮಗು ಬಾಡಿಗೆ ಎಂಟ್ರಿ ಆಗುತ್ತೆ, ಬ್ಲಡ್ ಸ್ಟ್ರೀಮ್ ಹೋಗುತ್ತೆ, ಮತ್ತೆ ಕೊನೆಗೆ ಮೆದ್ಲುಗೆ ಹೋಗುತ್ತೆ. ಅವರ ಮೆದ್ಲು 60% ಡ್ಯಾಮೇಜ್ ಆಗುತ್ತೆ. ಆ ವ್ಯಕ್ತಿಗೆ ತುಂಬಾ ಏಜ್ ಆಗಿರುತ್ತೆ, ಮತ್ತೆ ತುಂಬಾ ಇಮ್ಯುನಿಟಿ ಇರುತ್ತೆ. ಅವ್ರಿಗೆ ಏನೇ ಕಾಯಿಲೆ ಬಂದ್ರು, ಏನೇ ವೈರಸ್ ಬಂದ್ರು ತಡ್ಕೊಳಂತ ಶಕ್ತಿ ಇರುತ್ತೆ. ಆದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಮಗುಗೆ ಕೇವಲ 2 ದಿನ ಯಾವ ಶಕ್ತಿ ಇರುತ್ತೆ, ಯಾವ ಇಮ್ಯುನಿಟಿ ಇರುತ್ತೆ ನೋಡಿ. ನಿಮ್ಮ ಸರೌಂಡಿಂಗ್ ಅಥವಾ ನಿಮ್ಮ ಮನೇಲಿ ಮಗು ಹುಟ್ಟಿರುವಾಗ ಎಲ್ಲ ಸಂಬಂಧಿಕರು ಬರ್ತಾರೆ, ಮಗುನ ಎತ್ಕೊಬೇಕು, ಮುದ್ದಾಡ್ಬೇಕು ಅಂತ ಅಂತಾರೆ. ಅವರು ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನೀವು ಡೈರೆಕ್ಟ್ ಆಗಿ ಹೇಳಿ ಮಗುಗೆ ಮುತ್ಕೊಳ್ಬೇಡಿ ಅಂತ. ಮಗು ಸೇಫ್ ಆಗಿರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತ ಅಂದ್ರೆ ನಿಮ್ ಮಗುಗೇನೋ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೊನೆವರೆಗೂ ನೀವೇ ಸಫರ್ ಮಾಡಬೇಕು, ನಿಮ್ಮ ರಿಲೇಟಿವ್ ಅಲ್ಲ. ಇದೊಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಇನ್ಫಾರ್ಮೇಶನ್ ಬರೀ ನಿಮ್ಮ ಬಳಿ ಮಾತ್ರ ಮಾಡ್ಕೊಂಬೇಡಿ, ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ಮರೀದಿರಾ ನಿಮ್ಮ ಸ್ಟೋರಿ ಕೂಡ ಹಾಕೊಳ್ಳಿ. ಇದನ್ನ ನೋಡಿ